ನೀವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ದೊಡ್ಡ ಸ್ಟಾರ್ನೇ ಹಾಕೋಬೋದಿತ್ತು. ನಿರ್ದೇಶಕರು ಕಂಪಲ್ಸರಿ ಅವರು ಒಂದು 10 ಫಿಲಮು ವರ್ಕ್ ಮಾಡಿರಬೇಕು. ನೀವು ಕೊಟ್ಟಿಬೇಕು ದೊಡ್ಡವನ್ನ ಹಾಕೋಬೋದು. ಕನ್ನಡ ಫಿಲಮ್ನ ಎಲ್ಲ ಕಡೆ ನೋಡಲ್ವಲ್ಲ, ನಾವೇ ನೋಡಬೇಕು. ನಮ್ಮ ಲ್ಯಾಂಗ್ವೇಜ್ ಅದು, ನಾವು ನೋಡಬೇಕು. ಒಂದು ವರ್ಷಕ್ಕೆ ಇಷ್ಟೇ ಫಿಲಮ್ ಬರಬೇಕು ಅಂತ ಮಾಡಬೇಕು. ಸಣ್ಣ ಸಣ್ಣ ಕಲಾವಿದರುಗಳಿಗೆ ಪ್ರಾಬ್ಲಮ್ ಆಗಿರ್ಬೋದು ಈ ವ್ಯವಸ್ಥೆ. OTTಗೆ ಮಿನಿಮಮ್ 3 ತಿಂಗಳಾದಮೇಲೆ ಫಿಲಮ್ ಬರಬೇಕು ಸರ್. ಇನ್ನು 100 ಕೋಟಿ ಕೊಡಿ. ನೀವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ದೊಡ್ಡ ಸ್ಟಾರ್ನೇ ಹಾಕೋಬೋದಿತ್ತು. ಯಾಕೆ ಹೊಸಬರಿಗೆ ಅವಕಾಶ ಕೊಟ್ಬಿಟ್ಟು ನೀವು ಪ್ರೇಕ್ಷಕರ ಮೇಲೆ, ಕನ್ನಡದ ಮೇಲೆ ಯಾಕೆ ಹೊಣೆ ಹೊರಿಸ್ಬೇಕು ಅಂತ? ಯಾಕೆ ನೋಡ್ತಾ ಇಲ್ಲಪ್ಪ ಚೆನ್ನಾಗಿಲ್ಲ ಅಂತ? ಇನ್ನು 100 ಕೋಟಿ ಕೊಡಿ. 100 ಕೋಟಿ ಬೇಕು ದೊಡ್ಡವನ್ನ ಹಾಕೋಬೇಡಿ ಸರ್. ಏನು ಮಾತಾಡ್ತೀರಿ ಸರ್? ನಿಮಗೆ ಗೊತ್ತು, ನೀವು ಮೀಡಿಯಾದವರು ಎಷ್ಟು ಕವರ್ ಮಾಡ್ತೀರಿ. ಇವತ್ತು KGF ಈ ಥರ ಎಲ್ಲ ದೊಡ್ಡ ದೊಡ್ಡ ಮೂವಿ ಮಾಡಬೇಕು ಅಂದರೆ ನೀವು 100 ಕೋಟಿ 200 ಕೋಟಿ ಬಜೆಟ್ ಬೇಕು ಸರ್. ಆಮೇಲೆ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಅವರು. ಅವ್ರು ಯಾವುದೇ ಇಷ್ಟು ಬಂಡವಾಳ ಹಾಕ್ಬಿಟ್ಟದೇ 100 ಕೋಟಿ ಬಂಡವಾಳ ಹಾಕ್ಬಿಟ್ಟು ಬರೀ ಕನ್ನಡದಲ್ಲಿ ರಿಲೀಸ್ ಮಾಡಲ್ಲ ಅವರು. ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾರೆ, ಎಲ್ಲ ಕಡೆನೂ ರಿಲೀಸ್ ಮಾಡ್ತಾರೆ. ಅವ್ರದ್ದು ಅಮೌಂಟು ರಿಕವರ್ ಆಗುತ್ತೆ. ಆದರೆ ನಮ್ಮ ಎಲ್ಲ ದೊಡ್ಡ ದೊಡ್ಡ ಮೂವಿ ಮಾಡ್ತೀರಿ ಅಂದರೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ 4 ಜನ ಇರ್ತಾರೆ ಸರ್. ಹಂಗೆ ವರ್ಷಕ್ಕೆ 4-5 ಫಿಲಮ್ ಬರಬೇಕಾಗತ್ತೆ ನಿಮಗೆ. 4-5 ಫಿಲಮ್ ನೋಡ್ತೀರಾ? ಚಿಕ್ಕ ಚಿಕ್ಕ ಮೂವಿಗಳು ಓಡಿದೆ ಅಲ್ವಾ? ನೀವು 300 ಫಿಲಮ್ ಬದಲು ಒಂದು 150 ಕಂಟ್ರೋಲ್ ತಂದು ಒಂದು 100-150ಕ್ಕೆ ಮಾಡಬೇಕು. ಈಗ ವಾಣಿಜ್ಯ ನಮ್ಮ ಚಿತ್ರರಂಗ ಏನಿದೆ, ಒಂದು ಸಂಸ್ಥೆ, ನಮ್ಮ ವಾಣಿಜ್ಯ ಮಂಡಳಿ ಏನಿದೆ, ನಿರ್ಮಾಪಕ ಸಂಘ ಏನಿದೆ, ಇವರೆಲ್ಲ ಏನು ಮಾಡಬೇಕು ಅಂತ ಸರ್, ಒಂದು ನಿರ್ದೇಶಕರು ಕಂಪಲ್ಸರಿ ಅವರು ಒಂದು 10 ಫಿಲಮು ವರ್ಕ್ ಮಾಡಿರಬೇಕು. ಅವರಿಗೆ ಪೂರ್ತಿ ನಾಲೆಡ್ಜ್ ಇರಬೇಕು ಸರ್. ಅವರು ಒಂದು ಫಿಲಮ್ನ ನಿರ್ದೇಶನ ಮಾಡಿ ಆ ಫಿಲಮ್ನ ಗೆಲ್ಲಿಸೋ ಒಂದು ಕೆಪಾಸಿಟಿ ಇರೋರಿಗೆ ಕಾರ್ಡ್ ಕೊಡಬೇಕು. ಈ ಮಾತಿಗೆ ನಾನು ಮುಂದೆ ಆಯ್ತಪ್ಪ, ನೀವು ನಿರ್ಮಾಪಕರ ಸಂಘದವರು ಚೇಂಬರಲ್ಲಿ ಒಟ್ಟಿಗೆ ಮಾತಾಡ್ತೀರಾ, 10 ಸಿನಿಮಾ ಮಿನಿಮಮ್ ಮಾಡಬೇಕು ಅಂತ ಹೇಳಿದಿರಾ. ಎಸ್ ಮಹೇಂದರ್ ಎಂಥ ಖ್ಯಾತ ನಿರ್ದೇಶಕ ಕನ್ನಡದವರು. ಎಸ್ ಮಹೇಂದರ್ ಅವರು ಮಾಡಿದ್ದು ಡೆಬ್ಯೂ, ಅವರ ಮೊದಲನೇ ಸಿನಿಮಾನೇ. ಪ್ರಶಾಂತ್ ನೀಲ್ ಅವರು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಕೊಟ್ಟಂತವ್ರು, ಕನ್ನಡನ ದೊಡ್ಡ ಮಟ್ಟಕ್ಕೆ ತಗೊಂಡು. ಸರ್ ನೀವು ಎಲ್ಲೋ 1-2 ಲೆಕ್ಕ ಹೇಳಬೇಡಿ ಸರ್. ಇವತ್ತು ಈ ವರ್ಷದಲ್ಲಿ ಅರೌಂಡ್ ಒಂದು 150 ಫಿಲಮ್ ಬಂದಿದೆ. ಎಷ್ಟು ಫಿಲಮ್ ಪಾಸ್ ಆಗಿದೆ ಸರ್? ಬೇರೆ ಎಣಿಕೆ ಎಷ್ಟು? 150 ಜನ ಪ್ರೊಡ್ಯೂಸರ್ ದುಡ್ಡೇನಾಯಿತು? 150 ಜನ ಪ್ರೊಡ್ಯೂಸರ್ ದುಡ್ಡೇನಾಯಿತು? ಡೈರೆಕ್ಟ್ರುಗಳು ಅಪ್ರೋಚ್ ಮಾಡಿ ಅವ್ರು ಮೂವಿ ತೆಗೆದಿರ್ತಾರಲ್ವ ಸರ್, ಅಷ್ಟು ಜನ ಡೈರೆಕ್ಟ್ರ್ ಎಲ್ಲಿಂದ ಬಂದರು ಸರ್? 150 ಜನಕ್ಕೂ ಒಂದು 10 ಜನ ಡೈರೆಕ್ಟರ್, 150 ಫಿಲಮ್ಗೂ ಒಂದು 10 ಜನ ಡೈರೆಕ್ಟ್ರ್ ಇಲ್ಲ. 150 ಫಿಲಮ್ಗೂ ಹೆಚ್ಚು ಕಮ್ಮಿ 100 ಜನ ಡೈರೆಕ್ಟ್ರ್ ಇದ್ದಾರೆ. ಅಷ್ಟು ಜನ ಡೈರೆಕ್ಟ್ರು ಹೆಂಗೆ ಬಂದರು? ಮೊದಲು ನಾನು ಹೇಳೋದು ಅಂದರೆ, ಡೈರೆಕ್ಟ್ರುಗಳಿಗೆ ಕಾರ್ಡ್ ಕೊಡೋಕ್ಕೂ ಮೊದಲೇ ಅವರ ಕೆಪಾಸಿಟಿ ನೋಡಿ, ಹೆಂಗೆ ಒಂದು ಯಾವುದೇ ಒಂದು ಎಜುಕೇಷನಲ್ಲಿ ಹೆಂಗೆ ಪಾಸಿಂಗ್ ಕೊಡ್ತಾರೆ, ಒಂದು SLC PUC ಆದಮೇಲೆ ಅವ್ರಿಗೆ ಗ್ರೇಡ್ ಹೆಂಗೆ ಕೊಡ್ತಾರೆ, ಅವ್ರಿಗೆ ಡೈರೆಕ್ಟ್ರು ಕಾರ್ಡ್ ಕೊಡಬೇಕಾದ್ರೆ ಅವನ ವರ್ಕ್ ಕೆಪಾಸಿಟಿ ನೋಡಿ ಅವ್ರಿಗೆ ಡೈರೆಕ್ಟ್ರು ಕಾರ್ಡ್ ಕೊಡಬೇಕು ಸರ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಪ್ರೊಡ್ಯೂಸರ್ಸ್ಗಳು ಈ ಥರ ಎಲ್ಲ ಬಂದು ವಾಪಸ್ ಹೋದರೆ ಯಾರು ಫಿಲಮ್ ತೆಗೆಯೋಕೆ ಯಾರು ಬರ್ತಾರೆ ನೆಕ್ಸ್ಟು? ತಾವು ಜಸ್ಟ್ ಪಾಸ್ ಅಂತ ಸಿನಿಮಾ ಮಾಡ್ತೀರಾ, ಬಜೆಟ್ಟು ಒಂದು ಮಿನಿಮಮ್ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಒಂದಿಷ್ಟು ಇರುತ್ತೆ, ಆಯ್ತಪ್ಪ ನನ್ನ ವ್ಯಾಪ್ತಿಲೇ ಇದೆ, ನನ್ನ ಲಿಮಿಟ್ಸಲ್ಲಿದೆ ಮಾಡೋಣ ಅಂತ. ಮಲ್ಟಿಪಲ್ ಆಗೋಗುತ್ತೆ ರಿಲೀಸ್ ಟೈಮ್ಗೆ ಸರ್. ನನ್ನ ಫಿಲಮ್ ಅಲ್ಲ, ಪ್ರತಿ ಫಿಲಮ್ ಮಲ್ಟಿಪಲ್ ಆಗುತ್ತೆ ಸರ್. ಎಲ್ಲರಿಗೂ ಅಲ್ಲೇ ಪ್ರಾಬ್ಲಮ್ ಆಗೋದು. ಫಸ್ಟ್ ಏನು ಮಾಡಬೇಕು, ಪ್ರೊಡ್ಯೂಸರ್ನ ಕಮಿಟ್ ಮಾಡ್ಕೋಬೇಕು. ಡೈರೆಕ್ಟ್ರು ಮೊದಲು ಏನು ಮಾಡ್ತಾರೆ ಅಂದರೆ, ನಾನು ಹೇಳ್ತಾ ಇರೋದು ಡೈರೆಕ್ಟ್ರ್ ಅಲ್ಲ ಸರ್, ಹೊಸ ಡೈರೆಕ್ಟ್ರುಗಳು ಬರ್ತಾರಲ್ಲ, ಕನ್ಸಿಟ್ಕೊ ಬರ್ತಾರೆ. ಯಾವುದೇ ಡೈರೆಕ್ಟ್ರು ಸರ್ 10 ಫಿಲಮ್ ಮಾಡಿದ್ರೆ ಅವ್ರಿಗೆ ಪ್ರತಿಯೊಂದು ನಾಲೆಡ್ಜ್ ಇರುತ್ತೆ, ಟೈಮ್ ಸೆನ್ಸ್ ಇರುತ್ತೆ. 40 ದಿನದಲ್ಲಿ ಶೂಟಿಂಗ್ ಮುಗಿಸ್ಬೇಕು ಅಂದ್ರೆ 40 ದಿನದಲ್ಲಿ ಶೂಟಿಂಗ್ ಮುಗಿಸೋ ಕೆಪಾಸಿಟಿ ಇರುತ್ತೆ ಆ ಡೈರೆಕ್ಟ್ರಿಗೆ. ಆ್ಯಂಡ್ ದೆನ್ ಎಲ್ಲದರದ್ದು ಬೆಲೆ ಗೊತ್ತಿರುತ್ತೆ, ಒಂದು ವಸ್ತುಗಳು ಯಾರ್ಯಾರಿಗೆ ಏನೇನು ಕೊಡಬೇಕು, ದುಡ್ಡುಗಳು ಅನ್ನೋದು ಗೊತ್ತಿರುತ್ತೆ. ಹೊಸ ಡೈರೆಕ್ಟ್ರುಗಳಿಗೆ ಏನು ಗೊತ್ತಿರುತ್ತೆ? ಏನು ಗೊತ್ತಿರಲ್ಲ ಸರ್. ಅವ್ರು ಬರ್ತಾರೆ, ಯಾರೋ ಹೇಳ್ತಾರೆ ಅಮೆಝಾನಲ್ಲಿ ಕೊಡಿಸ್ಬಿಡ್ತೀನಿ ಕಣಪ್ಪ, ನಿಂಗೆ ಅಲ್ಲೆಲ್ಲ ಲಿಂಕ್ ಮಾಡ್ಕೊಬಿಡ್ತೀನಿ ಅಂತ ಅದೇ ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ತಾರೆ. ಪ್ರೊಡ್ಯೂಸರ್ಗೂ ಅದನ್ನ ಹೇಳ್ಬಿಡ್ತಾರೆ, ಸರ್ ನಿಮ್ಗೆ ಅಮೆಝಾನಲ್ಲಿ ಅದು ಇದು ಯಾವುದೋ OTTಲೆಲ್ಲ ಕೊಡಿಸ್ಬಿಡ್ತೀನಿ ಸರ್, ನಾನು ಬೇಕಾದ್ರೆ ಈಗ ಅದು ಅವ್ನಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದ್ಬಿಟ್ಟಿದ್ದಾನೆ. ಅವ್ನಿಗೆ ಏನೂ ಗೊತ್ತಿರಲ್ಲ ಸರ್. ಇಲ್ಲಿ ಅವ್ನು ಮಾಡೋನ ಶೂಟಿಂಗ್ ತೆಗಿತಿರ್ತಾರೆ, ಇದು ಪ್ರೊಡಕ್ಷನ್ ಮ್ಯಾನೇಜರು, ಪ್ರೊಡ್ಯೂಸರು, ಅಲ್ಲಿ ಏನೇನು ದುಡ್ಡು ಖರ್ಚಾಗುತ್ತೆ ಗೊತ್ತಿಲ್ಲ, ಓಡ್ತಾ ಇರುತ್ತೆ ಮೀಟ್ರ್ ಜೀ ಅಂತ ಮುಗಿಯೋದ್ರೊಳಗಡೆ. ಈಗ ಪ್ರೊಡ್ಯೂಸರ್ ಕತೆ ಏನು, ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಬೇಸಿಕ್ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಬಿಟ್ಟರೆ ಅಲ್ಲಿಗೆ ಲಾಸು, ಕಂಟಿನ್ಯೂ ಮಾಡಿದ್ರೆ ಡಬಲ್ ಬಜೆಟು. ಅವ್ರು ಏನು ಮಾಡ್ತಾರೆ, ಇಲ್ಲಿ ಗಂಟ ಮಾಡಿದ್ದೀನಿ ಇನ್ಯಾಕೆ ಕಷ್ಟ ಸುಖನೂ ಮಾಡಿಬಿಡೋಣ, ನೋಡೋಣ ಮನೆ ಬರ ಅಂತ ಲೆವೆಲ್ ಬರುತ್ತೆ. ಅದಕ್ಕೆ ಫಿಲಮ್ಗಳ ಸಂಖ್ಯೆನೂ ಕೂಡ ಕಮ್ಮಿ ಮಾಡಬೇಕು. ಆದಷ್ಟು ಒಂದು ವರ್ಷಕ್ಕೆ ಇಷ್ಟೇ ಫಿಲಮ್ ಬರಬೇಕು ಅಂತ ಮಾಡಬೇಕು ಸರ್. ಸ್ಲ್ಯಾಬ್ ಕೊಡಬೇಕು, ಈ ವರ್ಷ ಇಷ್ಟು ಫಿಲಮ್ ಬರಬೇಕು,
ನೆಕ್ಸ್ಟ್ ವರ್ಷ ಇಷ್ಟು ಫಿಲಮ್ ಬರಬೇಕು, ಅಷ್ಟು ಆ ಥರ ಸ್ಲ್ಯಾಬ್ ಕೊಟ್ಕೊಂಡು ಹೋದರೆ ಒಂದು ಸೆಲೆಕ್ಟೆಡ್ ಮೂವಿ ಜನಗಳು ಕೂಡ ಸೆಲೆಕ್ಟ್ ಮಾಡಿ ನೋಡ್ತಾರೆ ಮೂವೀಸ್ಗಳನ್ನ. ಈಗ ನೀವು ವಾರಕ್ಕೆ 10-12 ಫಿಲಮ್ ಬಂದುಬಿಟ್ರೆ ಯಾವುದಕ್ಕೆ ಅಂತ ಹೋಗ್ತೀರಿ ಸರ್ ನೀವು? ನೋಡಿ ಸರ್, ನಮ್ಮ ಫಿಲಮು ಕನ್ನಡ ಫಿಲಮು ಬರೀ ಕರ್ನಾಟಕದಲ್ಲೂ ಅದು ಕೂಡ ಕಮ್ಮಿ ಪರ್ಸೆಂಟೇಜ್ ನೋಡೋರು. ಅದರ್ ಲ್ಯಾಂಗ್ವೇಜ್ಗಳು ಆಲ್ ಓವರ್ ಇಂಡಿಯಾ ಓಡುತ್ತೆ ಸರ್. ಕನ್ನಡ ಫಿಲಮ್ನ ಎಲ್ಲ ಕಡೆ ನೋಡಲ್ವಲ್ಲ, ನಾವೇ ನೋಡಬೇಕು. ನಮ್ಮ ಲ್ಯಾಂಗ್ವೇಜ್ ಅದು, ನಾವು ನೋಡಬೇಕದು. ಮಾರ್ಕೆಟ್ ತುಂಬ ಚಿಕ್ಕದಿದೆ. ಅದಕ್ಕೆ ಫಿಲಮ್ಗಳು ಬರೋ ಸಂಖ್ಯೆನೂ ಕೂಡ ಲಿಮಿಟೆಡ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ದೆನ್ ನಾವು ಈಗ ನೋಡಿ, ಈಗ ಮೇನ್ ಪ್ರಾಬ್ಲಮ್ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜ್ಗಳವರು OTTಲಿ ಕನ್ನಡ ಡಬ್ ಮಾಡಿಬಿಡ್ತಾರೆ. ಆಪ್ಷನ್ ಹೆಂಗಾಗೋಯ್ತು ಅಂದರೆ, ನಮ್ಮಲ್ಲಿ ಒಂದು 10-12 ಫಿಲಮ್ ಬರುತ್ತೆ, ಬೇರೆ ಲ್ಯಾಂಗ್ವೇಜ್ ಕೂಡ ಕನ್ನಡ ಡಬ್ ಆಗುತ್ತೆ. ನಿಮಗೆ OTTಲಿ ಒಂದು ತಿಂಗಳಿಗೆ ಒಂದು 20-30 ಫಿಲಮ್ ಬಂದು ಬಿದ್ದೋಗುತ್ತೆ. ಯಾವುದಂತ ನೋಡ್ತೀರಿ ನೀವು? ನೋಡ್ಬೇಕಂದ್ರೆ ಆ ಲ್ಯಾಂಗ್ವೇಜಲ್ಲಿ ಸಿಕ್ಬಿಡುತ್ತೆ ಸರ್. ನೀವು ಕನ್ನಡ ಹಿಂದಿ ತಮಿಳ್ ಫಿಲಮ್ ಕನ್ನಡ ನೋಡ್ತಿದ್ರೆ ಸಿಗುತ್ತೆ ಓಕೆ, ಫ್ರೀ. ಮನೇಲಿ ಕೂತ್ಕೊಂಡು ನೋಡ್ತಾರೆ. ಈ ಪರಿಸ್ಥಿತಿ ಇದೆ. ಇದು ಅಂದರೆ ನೋಡಿ, ನಾನು ಹೇಳೋದಂದರೆ, ಇವತ್ತು ಸಣ್ಣ ಸಣ್ಣ ಪ್ರೊಡ್ಯೂಸರ್ಗಳಿಗೆ, ಸಣ್ಣ ಸಣ್ಣ ಕಲಾವಿದರುಗಳಿಗೆ ಪ್ರಾಬ್ಲಮ್ ಆಗಿರ್ಬೋದು ಈ ವ್ಯವಸ್ಥೆ. ದೊಡ್ಡವರು ನಿಂತ್ಕೊಂಡು ಬಗೆಹರಿಸ್ಬೇಕು ಇದನ್ನು, ಇಲ್ಲಾಂದರೆ ಈ ಸಮಸ್ಯೆ ಅಲ್ಲಿಗಂಟನೂ ಹೋಗುತ್ತೆ. ಕೊನೆಗೆ ಚರ್ಚೆ ಕೂಡ ನಡೀತಾ ಇದೆ ಸರ್, ಒಂದು ತಿಂಗಳು ಬಂದ್ ಮಾಡ್ತೀವಿ, ಎಲ್ಲ ಸಪೋರ್ಟ್ ಮಾಡಿ ನಿಂತ್ಕೊಳ್ಳಿ, ಎಲ್ಲಿ ತಪ್ಪುಗಳಾಗ್ತಾ ಇದೆ ನಿಂತ್ಕೊಂಡು ಸರಿ ಮಾಡೋಣ ಅಂತ. ಸರ್ ಎಲ್ಲರೂ ನಾನು ಹೇಳಿದೆ ಗೊತ್ತಾ ಸರ್, ನಾನೊಬ್ಬ ಹೊಸ ಪ್ರೊಡ್ಯೂಸರು, ಒಂದೇ ಒಂದು ಫಿಲಮ್ ಮಾಡಿರೋದು, ನಮಗೆ ಯೋಗ್ಯತೆ ಇಲ್ಲ ಅದೆಲ್ಲ ಮಾತಾಡಲಿಕ್ಕೆ. ದೊಡ್ಡವ್ರು ಏನಿದ್ದಾರೆ ಸಲಹೆ ಕೊಡೋದು, ಸಲಹೆ. ಈಗ ಎಲ್ಲರೂ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಕಲಾವಿದರುಗಳು ಮತ್ತು ಎಲ್ಲ ಏನೇನು ಇದ್ದಾರೆ ಇವತ್ತು ಅಧ್ಯಕ್ಷರು, ಯಾವ್ಯಾವ ಡಿಪಾರ್ಟ್ಮೆಂಟ್ ಇದ್ದಾರೆ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ಈ 6 ತಿಂಗಳು ನಮ್ಮ ಏನಕ್ಕೆ ಚಿತ್ರರಂಗ ಇಷ್ಟು ವೀಕ್ ಆಗಿದೆ, ಏನಕ್ಕೆ ಚಿತ್ರಗಳು ಸೋತಿದೆ, ಜನ ಯಾಕೆ ಥಿಯೇಟ್ರ್ ಬರ್ತಾ ಇಲ್ಲ ಸರ್. ಇಷ್ಟೇ ಸಿಂಪಲ್ಲಾಗಿ. ನೀವು ಏನಕ್ಕೆ ಥಿಯೇಟ್ರ್ ಬರ್ತಲ್ಲ ಅಂದರೆ, ಮೊದಲು ಥಿಯೇಟ್ರಲ್ಲಿ ಏನೇನಾಗಿದೆ ಪ್ರಾಬ್ಲಮ್ಮು, ಪ್ರೈಸ್ ಏನಿದೆ, ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ಗೆ ಏನು ವ್ಯತ್ಯಾಸ, ನಮಗೆ ಎಷ್ಟು ಸ್ಕ್ರೀನ್ ಕೊಡ್ತಾ ಇದ್ದಾರೆ. ಮತ್ತು ಕೆಲವು ಫಿಲಮ್ ನೀವು ನೋಡಿರ್ಬೋದು, ಥಿಯೇಟ್ರಲ್ಲೂ ಇರುತ್ತೆ, OTTಲೂ ಇರುತ್ತೆ ಸೇಮ್ ಟೈಮು. ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ, OTTಲೂ ಬಂದುಬಿಟ್ಟಿರುತ್ತೆ. ಹೆಂಗೆ ಓಡುತ್ತೆ ಸರ್? 100 ದಿನ ನೋಡೋ ಫಿಲಮು, 100 ದಿನ ಓಡ್ತಿತ್ತಲ್ಲ ಫಿಲಮ್, ಎಲ್ಲರೂ ನೋಡೋಕ್ಕಾಗತ್ತ ನಾವು ಇವತ್ತು? 100 ದಿನ 100 ಡೇಸ್ ಬಂದ್ಬಿಡುತ್ತಲ್ಲ OTTಲಿ. ಮತ್ತೆ ನಾನು ಹೇಳಿದ್ದು, OTTಗೆ ನಾವು ಕೊಟ್ಟಾಂತರ ಬಂಡವಾಳ ಹಾಕ್ಬಿಟ್ಟು OTT ನಂಬ್ಕೊಂಡು ಬಂಡವಾಳ ಹಾಕ್ಬಾರ್ದು. ನಾನು ಹೇಳೋದು OTTಗೆ ಮಿನಿಮಮ್ ನೀವು ಈಗ OTTನ ಯಾರು ಕೆಲಸ ಮಾಡೋಕ್ಕಾಗಲ್ಲ ನಾವು, ಅದು ಯಾಕಂದರೆ ಅದು ಇಂಟರ್ನ್ಯಾಷನಲ್. ಅದು OTTಗೆ ಮಿನಿಮಮ್ 3 ತಿಂಗಳಾದಮೇಲೆ ಫಿಲಮ್ ಬರಬೇಕು ಸರ್. ಯಾವುದೇ ಫಿಲಮು ನಮ್ಮ ಇದರಲ್ಲಿ ಥಿಯೇಟರ್ ರಿಲೀಸ್ ಆಗಿ 3 ಮಂತ್ಸ್ ಆದಮೇಲೆ OTTಲಿ ಬರಬೇಕು. ಪ್ರೊಡ್ಯೂಸರ್ ಅರ್ಜೆನ್ಸಿ ಕೊಟ್ಬಿಡೋಣಪ್ಪ, ನನ್ನ ಬಂದ್ಬಿಡಲಿ ಸರ್. ಅದು ರೂಲ್ಸ್ ಮಾಡಬೇಕು, ಒಬ್ಬ ಪ್ರೊಡ್ಯೂಸರ್ಗಲ್ಲ, ಎಲ್ಲರೂ ರೂಲ್ಸ್ ಮಾಡಬೇಕು. ಥಿಯೇಟ್ರಲ್ಲಿ ಚೈನ್ ಲಿಂಕ್ ಆಗುತ್ತೆ ಸರ್. ಈಗ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ ಮೂವಿ, ಅವ್ರದ್ದೊಂದು 50 ದಿನ ಓಡ್ತಾ ತೆಗಿತಾರೆ, ಬೇರೆ ಫಿಲಮ್ ಹಾಕ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, 50 ದಿನ ಓಡಿದ ತಕ್ಷಣ ಅದು 50 ದಿನದ ಮೂವಿ OTT ಬಂದ್ಬಿಡುತ್ತೆ. OTT ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಥಿಯೇಟ್ರಲ್ಲಿ ಬರೋ ಫಿಲಮ್ಗಳನ್ನ ಯಾರು ನೋಡಲ್ಲ, ಆಟೋಮೆಟಿಕ್ ಡೌನ್ ಆಗುತ್ತೆ. ಹೌದು. ಇಲ್ಲಿ ಹೊಸ ಫಿಲಮ್ ಬಂದಿತ್ತಲ್ಲ, ಅದು ಈಗ OTTಲಿ ಬಂದಿದೆ ಕಣಮ್ಮ, ಅಲ್ಲೇ ನೋಡಮ್ಮ, OTT ನೋಡ್ತಿರ್ತಾರೆ. ಇಲ್ಲಿ ಯಾವ್ದು ಬಂತು ಅಂತಲೂ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ನೀವು ನಂಬಲ್ಲ, ನಾನು ಅಷ್ಟು ಪ್ರಮೋಷನ್ ಮಾಡಿದ್ದೀನಿ, ರಿಲೀಸ್ ಆಗಿ 1 ತಿಂಗಳಾದ್ಮೇಲೆ ಕೇಳ್ತಾರೆ ನನ್ನ, ಸರ್ ಯಾವಾಗ ರಿಲೀಸು ಅಂತ. ಹಾಂ, ಯಾವಾಗ ರಿಲೀಸು ಅಂತ. ಅಯ್ಯಪ್ಪ, ನನಗೆ ಪ್ರಮೋಷನೇ ಸರಿಯಾಗಿ ಮಾಡಿಲ್ವ ನಾನು, ಇಷ್ಟು ಮಾಡೋದಲ್ಲ ಪ್ರಮೋಷನು. ಎಲ್ಲಿ ಹೋಯ್ತು ಮಾಡಿದೆಲ್ಲ. ಹಾಂ, ಕರ್ನಾಟಕದಲ್ಲೇ ಈ ನಮ್ಮ ಫ್ರೆಂಡ್ಸ್ ನಮ್ಗೆ ಗೊತ್ತಿರೋರೇ ಕೇಳ್ತಾರೆ ಅಂದರೆ ಯಾವ ಲೆವೆಲ್ಗಿದೆ.